ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನೀವು ಹೇಗೆ RCB ಮ್ಯಾಚಿನ ಟಿಕೆಟ್ಸ್ ಅನ್ನ ಪರ್ಚೇಸ್ ಮಾಡಬಹುದು ಅಂತ ತಿಳಿಸಿದೆ. ನೀವೇನಾದ್ರೂ ಆ ರೀಲ್ ನ ನೋಡಿಲ್ಲ ಅಂತಂದ್ರೆ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ರೀಲ್ ನ ಚೆಕ್ ಮಾಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ಇನ್ನೂ ಇಂಪಾರ್ಟೆಂಟ್, ನೀವು ಟಿಕೆಟ್ ಪರ್ಚೇಸ್ ಮಾಡಬೇಕಾದ್ರೆ ಯಾವ ಸ್ಟ್ಯಾಂಡ್ಸ್ ಅನ್ನ ಚೂಸ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ನಿಮಗೆ ಇವೆಂಟ್ ವ್ಯೂ ಆಗಿರ್ಲಿ ಅಥವಾ ಮ್ಯಾಚ್ ವ್ಯೂ ಆಗಿರ್ಲಿ ಅಥವಾ ಮೇನ್ ಆಗಿ ನೀವು ಕಿಂಗ್ ಕೊಹ್ಲಿನ ನೋಡ್ಬೇಕು ಅಂತ ಹೇಳಿ ನೀವು ಯಾವ್ದೋ ಟಿಕೆಟ್ಸ್ ಅನ್ನ ಪರ್ಚೇಸ್ ಮಾಡಿ ಯಾವ್ದೋ ಸ್ಟ್ಯಾಂಡ್ಸ್ ಅಲ್ಲಿ ಕುತ್ಕೊಂಡ್ರೆ ಆಗೋದಿಲ್ಲ. ನಾನು ನಿಮಗೆ ರೈಟ್ ಅಥವಾ ಬೆಸ್ಟ್ ವ್ಯೂ ಇರುವಂತ ಸ್ಟ್ಯಾಂಡ್ಸ್ ಅನ್ನ ಈ ವಿಡಿಯೋದಲ್ಲಿ ಸಜೆಸ್ಟ್ ಮಾಡ್ತೀನಿ. ಈಗ ನಾವು ಚಿನ್ನಸ್ವಾಮಿ ಸ್ಟೇಡಿಯಂನ ಗ್ರಾಫಿಕಲ್ ವ್ಯೂ ನಲ್ಲಿ ನೋಡೋದಾದ್ರೆ ನಿಮಗೆ ಕ್ಲಿಯರ್ ಆಗಿ ಇಲ್ಲಿ ಕಾಣಿಸುತ್ತೆ P1 ಅನೆಕ್ಸ್ ಸ್ಟ್ಯಾಂಡು, M1 ಸ್ಟ್ಯಾಂಡು, ಬಿ ಸ್ಟ್ಯಾಂಡು ಹಾಗೆ ಬೋಟ್ ಸಿ ಸ್ಟ್ಯಾಂಡ್. ಇದು 4 ನಿಮ್ಮ ಫಸ್ಟ್ ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ಇರಬೇಕು. ಈಗ ನಾನು ನಿಮಗೆ ಯಾಕೆ ಈ ಸ್ಟ್ಯಾಂಡ್ಸ್ ಬೆಟರ್ ಅಂತ ಹೇಳ್ತೀನಿ ಅಂತಂದ್ರೆ, ಇದು ಲಾಂಗ್ ಆನ್ ಆಗಿರೋದ್ರಿಂದ ಜಸ್ಟ್ ಮ್ಯಾಚ್ ವ್ಯೂ ಅಲ್ದಲೆ ನೀವು ವಿರಾಟ್ ಕೊಹ್ಲಿ ಅವ್ರನ್ನ ತುಂಬಾ ಹತ್ರದಿಂದ ನೋಡಬಹುದಾದಂತ ಫ್ಯೂ ಸ್ಟ್ಯಾಂಡ್ಸ್ ಇದೇನೆ. ಯಾಕೆ ಅಂತ ಹೇಳಿದ್ರೆ ಆಫ್ಟರ್ ಪವರ್ ಪ್ಲೇ ಅವರು 14 ಓವರ್ ಕೂಡ ಇದೇ ಸ್ಟ್ಯಾಂಡ್ಸ್ ಹತ್ರನೇ ಫೀಲ್ಡಿಂಗ್ ಮಾಡ್ತಾರೆ. ಈ ಸ್ಟ್ಯಾಂಡ್ಸ್ ಪರ್ಚೇಸ್ ಮಾಡಿದ್ರೆ ನಿಮ್ ಪೈಸಾ ವಸೂಲ್ ಅಂತಾನೆ ಹೇಳ್ಬೋದು. ಈಗ ನೀವು ಪ್ಯೂರ್ ಆಗಿ ಮ್ಯಾಚ್ ನ ನೋಡ್ಬೇಕು ಅಥವಾ ಮ್ಯಾಚ್ ಎಕ್ಸ್ಪೀರಿಯನ್ಸ್ ನಿಮಗೆ ಗ್ರೇಟ್ ಇರಬೇಕು, ಕಂಪ್ಲೀಟ್ ಗ್ರೌಂಡ್ ಕವರ್ ಆಗಬೇಕು ಅಂತ ನೀವು ನೋಡೋದಾದ್ರೆ ಸನ್ ಫಾರ್ಮಾ ಎ ಸ್ಟ್ಯಾಂಡ್ ಆಗಲಿ, ಸನ್ ಫಾರ್ಮಾ ಗ್ರ್ಯಾಂಡ್ ಟೆರಸ್ ಆಗಲಿ ಅಥವಾ ಹೆಚ್ ಅಪ್ಪರ್ ಸ್ಟ್ಯಾಂಡ್ ಆಗಿರ್ಲಿ, ಇದು ನಿಮಗೆ ಗ್ರೇಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಕಂಪ್ಲೀಟ್ ಮ್ಯಾಚ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮ್ಗೆ ಇದು ಬೆಸ್ಟ್ ಸ್ಟ್ಯಾಂಡ್ಸ್ ಆಗಿರುತ್ತೆ. ಈಗ ನಾವು ಥರ್ಡ್ ಬೆಸ್ಟ್ ಸ್ಟ್ಯಾಂಡ್ಸ್ ಅನ್ನ ನೋಡೋದಾದ್ರೆ ಅದು ಈ ಸ್ಟ್ಯಾಂಡು, ಜಿಯೋ ಎಫ್ ಬ್ಲಾಕ್ 1, ಜಿಯೋ ಎಫ್ ಬ್ಲಾಕ್ 2 ಮತ್ತೆ ಡಿ ಕಾರ್ಪೊರೇಟ್ ಸ್ಟ್ಯಾಂಡ್ಸ್ ಆಗಿರುತ್ತೆ. ಇದು ನಿಮಗೆ ಕ್ಲೋಸ್ ಟು ದ ಬೌಂಡ್ರೀಸ್ ಅಲ್ಲದೆ ಮ್ಯಾಚ್ ಮತ್ತೆ ಪ್ಲೇಯರ್ಸ್ ನ ತುಂಬಾ ಹತ್ರದಿಂದ ನೋಡಬಹುದು.